ವೋಟ್ ಚೋರಿ ಅಂತ ಭಾಷಣ ಮಾಡೋದು, ಚುನಾವಣೆಗೆ ದೂರು ಕೊಡಲ್ಲ, ಅಲ್ಲಿ ಫಾರಿನ್ ಟ್ರಿಪ್ ಓಡ್ಬಿಡೋದು. ಅಧಿವೇಶನದಲ್ಲಿ ಯಾವ ರೀತಿ ಆಟ ಆಡ್ತಾರೆ ಗೊತ್ತಿದೆ. ನರೇಂದ್ರ ಮೋದಿ ವಿಶ್ವ ಮೆಚ್ಚಿದ ನಾಯಕ. ಆ ವಿಶ್ವ ಮೆಚ್ಚಿದ ನಾಯಕರಿಗೆ ಅಲ್ಲಿ ಇವರಿಗೆ ತಾಕತ್ತಿಲ್ಲ ಎದುರಿಸಕ್ಕೆ. ಮಹಿಳಾ ಶಾಸಕಿಯರನ್ನ ಅಲ್ಲ, ಮಹಿಳಾ ಲೋಕಸಭಾ ಸದಸ್ಯ ಬಿಟ್ಟು ಅಪಮಾನ ಮಾಡಕ್ಕೆ ಹೋದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಯಾವ ಭಾಷೆ ಮಾತಾಡೋದು ಎದಬಿಲ್ಲ ನಾಲಿಗೆ. ಒಂದು ವಿಷಯ ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರ ಉಳಿಸಬೇಕಂತೇಳಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ, ಸೋನಿಯಾ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಶ್ರಮ ಆಗ್ತಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ. ಇವತ್ತು ಹೈಕಮಾಂಡನ್ನು ಬ್ಲಾಕ್ಮೇಲ್ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇದೆ. ಕಾಂಗ್ರೆಸ್ಸನ್ನೇ ಹೈಕಮಾಂಡನ್ನು ಬ್ಲಾಕ್ಮೇಲ್ ಮಾಡ್ತಾರೆ. ಈಗ ಸಿದ್ದರಾಮಯ್ಯನ ಮಗ ಯತೀಂದ್ರ ಅವ್ರ ಸುಪುತ್ರ ಮುಂದಿನ 5 ವರ್ಷ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಮುಂದುವರಿತಾರೆ. ಅದಕ್ಕೆ ನೆಕ್ಸ್ಟ್ ಡೇ ಹೇಳಿಕೆಗಳು ಕಾಂಗ್ರೆಸ್ ಶಾಸಕರುಗಳು, ಡಿ ಕೆ ಶಿವಕುಮಾರ್ ಬೆಂಬಲಿಗರು. ಒಂದು ದಿವಸ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಮಗೆ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯನವರು. ಅಂದರೆ ಎಷ್ಟು ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ನಾನು ಆಗಲೇ ಹೇಳಿದೆ, ವೀರಪ್ಪ ಮೊಯ್ಲಿ ಅಧಿಕಾರಾವಧಿಯಲ್ಲಿ ಕಪ್ಪು ಸಾಸರ್ ತಗೊಂಡು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಹೊಡೆದಾಡಿದ್ರು. ಬರೆದಿಟ್ಕೊಳ್ರಿ, ಸೂರ್ಯಚಂದ್ರ ಎಷ್ಟು ಸತ್ಯನೋ. ಈಗಾಗಲೇ ಬೀದಿ ಜಗಳ, ರಂಪಾಟ, ಹುಚ್ಚು ಚಾಟಗಳು ನಡೀತಾ ಇದ್ದಾವೆ. ಚಾಕು ಚೂರಿ ಹಿಡ್ಕೊಂಡು ಹೊಡೆದಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ರಾಜ್ಯದ ಜನರಿಗೆ ಒಂದು ರೀತಿ ಮಜಾ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಕಾಮಿಡಿ ಪೀಸ್ ಆಗ್ಬಿಡಿದ್ರೆ, ನರೇಂದ್ರ ಮೋದಿಯವರ ಕಾರ್ಯವೈಖರಿ ಜನ ಇದು ವಿಶ್ವ ಮೆಚ್ಚಿದೆ ಅವ್ರನ್ನ. ಇವತ್ತು ಏನಾದರೂ ಮಾಡಿ ಆ ಮುಖ್ಯಮಂತ್ರಿ ಕುರ್ಚಿನ ಡಿ ಕೆ ಶಿವಕುಮಾರ್ ತಗೋಬೇಕಂತೂ ಅವ್ರ ಕಡೆ ಒಂದು ಕಡೆ ಪ್ರಯತ್ನ ನೋಡಿ. ನೀರಾವರಿ ಇಲಾಖೆ ಆ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ DCM ಇರಬೇಕಾಯ್ತು, ನೀರಾವರಿ ಸಚಿವರು. ಮುಖ್ಯಮಂತ್ರಿಗಳು ಅಧಿಕಾರಿ ಜೊತೆ ಮೀಟಿಂಗ್ ಮಾಡ್ತಾರಂದ್ರೆ ಇದು ಯಾವ ರೀತಿ ಇರಬೇಕು? ಒಂದು ಕಡೆ ಕನಕೋತ್ಸವಕ್ಕೆ ಅವ್ರ ಶಾಸಕರು ಬಲ ಹೋಗ್ತಾರೆ ತೋರಿಸ್ತಾರೆ. ಮೊನ್ನೆ ರಾಮನಗರ ಶಾಸಕರು ಹೇಳ್ತಾರೆ 80-90 ಜನ ಡಿ ಕೆ ಶಿವಕುಮಾರ್ ಜೊತೆಗೆ ಅದಾರೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಇಲ್ಲ 140 ಜನ ನನ್ನ ಜೊತೆಗೆ ಅಂತ ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯರ ಬೆಂಬಲಿಗೆ ಹೇಳ್ತಾರೆ ಬಲ ಶಾಸಕರು ನಮಗಿದೆ ಅಂತ ಹೇಳ್ತಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮಗೆ ಸಂಖ್ಯಾಬಲ ಮುಖ್ಯ ಅಲ್ಲ, ಹೈಕಮಾಂಡ್ ಆಶೀರ್ವಾದ, ಆ ಸೋನಿಯಾ ತಾಯಿ ಆಶೀರ್ವಾದ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ದಿವಸ ಹೇಳ್ತಾರೆ 140 ಜನ ನನ್ನವರೇ ಅಂತ ಹೇಳ್ತಾರೆ. ಇಲ್ಲಿ ಬ್ಲಾಕ್ ಮೇಲ್ ರಾಜಕಾರಣ ನಡೀತಾ ಇದೆ. ಅವರ ಕಚ್ಚಾಡಿದ ನಾವು ಭಾರತೀಯ ಜನತಾ ಪಾರ್ಟಿಯವರು ಈ ಅಧಿಕೃತ ವಿರೋಧ ಪಕ್ಷ ಪ್ರತಿಪಕ್ಷವಾಗಿ ಅಧಿವೇಶನದ ಒಳಗೆ ಹೊರಗೆ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ತನ್ನ ಜವಾಬ್ದಾರಿಯನ್ನು ನಮ್ಮ ಪ್ರತಿಪಕ್ಷ ನಾಯಕರುಗಳು, ರಾಜ್ಯದ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಆದರೆ ಈ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಮೆಚ್ಚಕ್ಕೋಸ್ಕರ ಅನಗತ್ಯವಾಗಿ ನರೇಂದ್ರ ಮೋದಿ